ಟಿಕ್ಸ್ ಶುರುವಾಗಿದೆ. ಸಿದ್ಧಗಂಗಾ ಶ್ರೀಗಳಿಗೂ ಕೂಡ ಕೊಡಿ ಅನ್ನುವಂಥದ್ದು ನಾವು ಪತ್ರ ಬರೆದಿದ್ವಿ. ಈ ನಡುವೆ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಮಾತನಾಡಿದ್ದಾರೆ. ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಈ ವಿಚಾರದ ಬಗ್ಗೆ ಮಾತನಾಡಿದ್ದಾರೆ. ಅವರು ಕೂಡ ಹೇಳಿದಂಥ ಮಾತು, ಅಡ್ವಾಣಿಯವರು ದೇಶದಲ್ಲಿ ಹಿರಿಯ ರಾಜಕಾರಣಿ, ಭಾರತ ರತ್ನ ನೀಡಿದ್ದಕ್ಕೆ ನಮ್ಮದೇ ಯಾವುದೇ ತಕರಾರು ಇಲ್ಲ, ಆದರೆ ಸಿದ್ಧಗಂಗಾ ಶ್ರೀಗಳಿಗೂ ಭಾರತ ರತ್ನ ಕೊಡಿ. ಈ ಬಗ್ಗೆ ರಾಜ್ಯ ಸರ್ಕಾರ ಮನವಿ ಮಾಡಿತ್ತು, ಪತ್ರ ಬರೆದಿತ್ತು. ಭಾರತ ರತ್ನ ವಿಚಾರಕ್ಕೆ ಇದೀಗ ಡಿ ಕೆ ಶಿವಕುಮಾರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಅಡ್ವಾಣಿ ಅವರಿಗೆ ಭಾರತ ರತ್ನ ಕೊಟ್ಟಿದ್ದಕ್ಕೆ ಯಾವುದೇ ತಕರಾರಿಲ್ಲ, ನಮಗೆ ಹಿರಿಯ ರಾಜಕಾರಣಿಯವರು ಕರೆಕ್ಟಾಗಿ ಮೊಬೈಲ್ ತೆಗಿ ಹೇಳ್ತೇನೆ. ಬಿಟ್ಟಿದ್ದಂಥ ವಿಚಾರ ನಮ್ಮ ರಾಜ್ಯದಲ್ಲಿ ಅನ್ನದಾಸೋಹಕ್ಕೆ ಕೂಡ ಗೌರವವನ್ನು ಸಲ್ಲಿಸಬೇಕು ಅಂತೇಳಿ ಓಕೆ. ಒಂದು ಕಡೆ ಸಿ ಎಂ ಮತ್ತು ಡಿ ಸಿ ಎಂ ಇಬ್ಬರು ಕೂಡ ನಮ್ಮದೇನು ತಕರಾರಿಲ್ಲ, ಆದರೆ ಶಿವಕುಮಾರ್ ಸ್ವಾಮೀಜಿಗಳು ಕೊಡಬೇಕಾಗಿತ್ತು, ನಾವು ಮನವಿ ಮಾಡಿದ್ವಿ, ಪತ್ರ ಬರೆದಿದ್ವಿ ಅಂತ ಹೇಳಿದ್ದಾರೆ. ಹಾಗಾಗಿ ಇದೀಗ ಒಂದು ರಾಜಕೀಯ ತಿರುವನ್ನು ಪಡೆದುಕೊಂಡಂಥ ಸ್ಪಷ್ಟ ನಿದರ್ಶನದ್ದು ಕಾಣ್ತಾ ಇದೆ. ಬಸವರಾಜ್ ನಮ್ಮ ಪ್ರತಿನಿಧಿ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ಯಾವ ರೀತಿ ರಾಜಕೀಯ ಪಕ್ಷಗಳು ಇದನ್ನು ಸ್ವೀಕರಿಸ್ತಾ ಇದೆ? ಒಂದು ಕಡೆ ತಕರಾರಿಲ್ಲ ಅಂತ ಹೇಳ್ತಾ ಇದ್ದಾರೆ, ಮತ್ತೊಂದು ಕಡೆ ಸಿದ್ಧಗಂಗಾ ಶ್ರೀಗಳಿಗೆ ಕೊಡಬೇಕಿತ್ತು ಅಂತ ಹೇಳಿ. ಸಿದ್ಧಗಂಗಾ ಶ್ರೀಗಳಿಗೆ ಅವರು ಜೀವಂತವಾಗಿರುವಾಗಲೇ ಸಿಗಬೇಕು ಅಂತ ಭಾಳ ದೊಡ್ಡ ಒಂದು ರೀತಿಯಲ್ಲಿ ಹೋರಾಟಗಳು ಕೂಡ ಆಗ್ತಾ ಇತ್ತು. ಸೊ ಹೆಚ್ಚಿನ ಮಾಹಿತಿ ಏನಿದೆ? ಜಯಪ್ರಕಾಶ್, ಕಾಂಗ್ರೆಸ್ ಇವತ್ತು ಟ್ವೀಟ್ ಮಾಡಿರುವುದನ್ನ ರಾಜಕೀಯ ಉದ್ದೇಶಕ್ಕೆ ಮಾಡಿದೆ ಅನ್ನುವಂಥದ್ದನ್ನ ನಾವು ಬೆಂಬಸಿದ್ರು ಕೂಡ ಇಲ್ಲಿ ಪ್ರಮುಖವಾಗಿ ನಾವು ಕನ್ನಡಿಗರು ಒಂದು ಪ್ರಶ್ನೆನ ಮೊದಲಿನಿಂದಲೂ ಮಾಡ್ತಾನೆ ಇದ್ದೇವೆ, ಇನ್ನೂ ಕೂಡ ಮಾಡಲೇಬೇಕಾಗುತ್ತೆ. ಇವತ್ತು ಬಿಜೆಪಿಯ ಭೀಷ್ಮ ಎಲ್ ಕೆ ಅಡ್ವಾಣಿ ಅವರಿಗೆ ಭಾರತ ರತ್ನ ಪ್ರಶಸ್ತಿಯನ್ನ ಘೋಷಣೆ ಮಾಡಿದ್ದಾರೆ. ಸಂತೋಷ, ಅವರಿಗೆ ಕೊಡೋದಕ್ಕೆ ಯಾವುದೇ ಆಕ್ಷೇಪಗಳನ್ನ ರಾಜ್ಯದಿಂದ ಆಗಲಿ ಕಾಂಗ್ರೆಸ್ನಿಂದ ಆಗಲಿ ಯಾವುದು ಕೂಡ ಎತ್ತಾ ಇಲ್ಲ. ಆದರೆ ಹಿಂದಿನಿಂದಲೂ ಕೂಡ ಕಳೆದ 3 ವರ್ಷ ಆಯ್ತು ಅವರು ತೀರ್ಕೊಂಡು. ಆ 3 ವರ್ಷಕ್ಕಿಂತ ಮುಂಚಿತವಾಗಿಯೂ ಕೂಡ ತ್ರಿವಿಧ ದಾಸೋಹವನ್ನ ನಾಡಿಗೆ ಕೊಟ್ಟಂತವರು, ಬಸವಣ್ಣನವರ ಅನುಯಾಯಿ, ಬಸವಣ್ಣನವರ ಏನು ಪಾಲನೆ ಇತ್ತು ಅದನ್ನು ಯಥಾವತ್ತಾಗಿ ರಾಜ್ಯದಲ್ಲಿ ಒಂದಷ್ಟು ಆ ಸಂತತಿಯನ್ನು ಬಿತ್ತುವಲ್ಲಿ ಕೂಡ ಪ್ರಮುಖ ಪಾತ್ರವನ್ನು ವಹಿಸಿದವರು ಮತ್ತು ಲಕ್ಷಾಂತರ ಬಡ ವಿದ್ಯಾರ್ಥಿಗಳಿಗೆ ದಾರಿದೀಪ ಆದಂತಹ ಸಿದ್ಧಗಂಗಾ ಶ್ರೀಗಳಿಗೆ ಭಾರತ ರತ್ನ ಪ್ರಶಸ್ತಿಯನ್ನು ಕೊಡಲೇಬೇಕು ಅಂತ ಕನ್ನಡಿಗರು ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಒತ್ತಾಯಿಸುತ್ತಲೇ ಇದ್ರು, ಈಗ ಒತ್ತಾಯಿಸ್ತಾ ಇದ್ದಾರೆ ಕೂಡ. ಆದರೆ ಈ ಬಾರಿ ಭಾರತ ರತ್ನ ಘೋಷಣೆ ಆದಂಥ ಸಂದರ್ಭದಲ್ಲಿ ಕೇವಲ ಎಲ್ ಕೆ ಅಡ್ವಾಣಿ ಅವರಿಗೆ ಮಾತ್ರ ಘೋಷಣೆ ಮಾಡಿದ್ದು ಎಲ್ಲೋ ಒಂದು ಕಡೆ ಆಕ್ರೋಶಕ್ಕೂ ಕೂಡ ಕನ್ನಡಿಗರಿಗೆ ಒಂದಷ್ಟು ವ್ಯಕ್ತವಾಗ್ತಾ ಇದೆ. ಆದರೆ ಕಾಂಗ್ರೆಸ್ನವರು ಕೂಡ ಒಂದಷ್ಟು ಸಾಫ್ಟ್ ಆಗಿ ಆಕ್ರೋಶವನ್ನು ವ್ಯಕ್ತಪಡಿಸಿ ಸಿದ್ಧಗಂಗಾ ಶ್ರೀಗಳ ಒಂದು ದಾಳವನ್ನು ಕೂಡ ಉರುಳಿಸ್ತಾ ಇದ್ದಾರೆ. ಎಲ್ ಕೆ ಅಡ್ವಾಣಿ ಅವರಿಗೆ ಕೊಟ್ಟಿದ್ದಕ್ಕೆ ಯಾವುದೇ ಆಕ್ಷೇಪವನ್ನು ಕಾಂಗ್ರೆಸ್ ವ್ಯಕ್ತಪಡಿಸದೇ ಇದ್ರು ಕೂಡ, ನಾವು ಸರ್ಕಾರದಿಂದ ಮನವಿ ಮಾಡಿದ್ರು ಕೂಡ ಭಾರತ ರತ್ನ ಪ್ರಶಸ್ತಿಯನ್ನು ಸಿದ್ಧಗಂಗಾ ಶ್ರೀಗಳಿಗೆ ಘೋಷಣೆ ಮಾಡುವಂಥ ಕೆಲಸವನ್ನು ಕೇಂದ್ರ ಸರ್ಕಾರ, ಬಿಜೆಪಿ ಸರ್ಕಾರ ಮಾಡಿಲ್ಲ. ಈ ಮೂಲಕ ಕನ್ನಡ ವಿರೋಧಿ, ತ್ರಿವಿಧ ದಾಸೋಹ ವಿರೋಧಿ ಅನ್ನೋ ವಿರೋಧ ಧೋರಣೆಯನ್ನು ಬಿಜೆಪಿ ತಾಳ್ತಾ ಇದೆ ಅನ್ನುವಂಥ ಒಂದಷ್ಟು ಬಿಂಬಿಸುವಂಥ ಕೆಲಸವನ್ನು ಮಾಡ್ತಾ ಇದೆ. ಮತ್ತು ಸಿ ಎಂ ಡಿ ಸಿ ಎಂ ಆಗಲಿ ಕಾಂಗ್ರೆಸ್ ಪಕ್ಷದಿಂದ ಟ್ವೀಟ್ ಆಗಲಿ ಎಲ್ಲವೂ ಕೂಡ ಅದೇ ರೀತಿಯಾಗಿ ವ್ಯಕ್ತವಾಗ್ತಾ ಇದೆ. ಮತ್ತು ಇದು ಮುಂದಿನ ಚುನಾವಣಾ ಅಸ್ತ್ರವಾಗಿ ಕೂಡ ಖಂಡಿತವಾಗಿ ಕಾಂಗ್ರೆಸ್ ಪಕ್ಷದಿಂದ ಆಗಬಹುದು ಅನ್ನುವಂಥದ್ದು. ಯಾಕಂದರೆ ಆ ಬಿಜೆಪಿ ಪಕ್ಷದ ಒಬ್ಬ ಹಿರಿಯ ನಾಯಕನಿಗೆ ಈಗಾಗಲೇ ಒಂದು ಭಾರತ ರತ್ನ ಕೊಟ್ಟಂಥ ಸಂದರ್ಭದಲ್ಲಿ ಬಹಳ ವರ್ಷಗಳಿಂದ ಇದ್ದಂತಹ ಬೇಡಿಕೆಯನ್ನು ಮನ್ನಣೆ ಮಾಡಬೇಕಾಗಿತ್ತು, ಆದರೆ ಮಾಡದೇ ಇರುವಂಥದ್ದು ಸದ್ಯದ ಮಟ್ಟಿಗೆ ರಾಜಕೀಯ ತಿರುವುಗಳನ್ನು ಪಡಿಬಹುದು ಮತ್ತು ಕನ್ನಡಿಗರ ಒಂದು ಮನವೊಲಿಸುವ ಮೂಲಕ ನೋಡಿ, ನಮ್ಮ ತ್ರಿವಿಧ ದಾಸೋಹಿಗೆ ಈ ಥರದ ಒಂದು ಪುರಸ್ಕಾರ ಕೊಟ್ಟಿಲ್ಲ, ಇದು ಬಿಜೆಪಿಯ ರಾಜಕೀಯ ನೀತಿ ಅನ್ನುವಂಥದ್ದನ್ನು ಬಿಂಬಿಸುವಂಥ ಕೆಲಸವೂ ಕೂಡ ಮುಂದಿನ ದಿನಗಳಿಂದ ಕಾಂಗ್ರೆಸ್ನಿಂದ ಆಗಬಹುದು. ಸದ್ಯಕ್ಕೆ ವಿರೋಧ ಎಲ್ ಕೆ ಅಡ್ವಾಣಿ ಅವರಿಗೆ ಕೊಟ್ಟಿದ್ದಕ್ಕೆ ವಿರೋಧ ಇಲ್ಲದೇ ಇದ್ರೂ ಕೂಡ ಅದನ್ನು ರಾಜಕೀಯ ದಾಳವಾಗಿ ಬೆಳೆಸ್ಕೊಳ್ಳುವಂಥ ಪ್ರಯತ್ನಗಳು ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ನಿಂದ ಆಗುವ ಲೆಕ್ಕಾಚಾರಗಳು ಇವತ್ತಿನ ಒಂದಷ್ಟು ಮಾತುಗಳಿಂದ ಕಾಂಗ್ರೆಸ್ ನಿಲುವುಗಳಿಂದ ಕಾಣಿಸ್ತಾ ಇದೆ. ಜಯಪ್ರಕಾಶ್. ಓಕೆ. ಮತ್ತೊಂದು ಕಡೆ ಇತ್ತೀಚೆಗಷ್ಟೇ ಡಿ ಕೆ ಸುರೇಶ್ ಒಂದು ಹೇಳಿಕೆಯನ್ನು ಕೊಟ್ಟಿದ್ದರು. ಉತ್ತರ ಭಾರತ ಮತ್ತು ದಕ್ಷಿಣ ಭಾರತ ಅನ್ನುವಂಥ ರೀತಿಯಲ್ಲಿ GST ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತೊಂದು ಕೂಗು ಕೂಡ ಇದೆ. ಈ ಭಾರತ ರತ್ನ ಕೂಡ ಉತ್ತರ ಭಾರತದವರಿಗೆ ಜಾಸ್ತಿ, ಈಗ ಕರ್ಪೂರಿ ಠಾಕೂರ್ ಇರ್ಬೋದು,
ಅಥವಾ ಯಾರು ಎಲ್ ಕೆ ಅಡ್ವಾಣಿ ಅವರು ಇರ್ಬೋದು. ದಕ್ಷಿಣ ಭಾರತದವರಿಗೆ ಭಾಳ ಕಡಿಮೆ ಭಾರತ ರತ್ನ ವಿಚಾರಗಳು ಬಂದಾಗ ಇರುವಂಥದ್ದು ಕೂಡ. ಸೊ ಹಾಗಾಗಿ ಮುಂದಿನ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಇದು ಕೂಡ ಭಾರತ ರತ್ನವೂ ಕೂಡ ಒಂದು ರಾಜಕೀಯ ಎಜೆಂಡಾ ಆಗುವಂಥ ಸಾಧ್ಯತೆ ಇದೆಯಾ? ಖಂಡಿತ ಜಯಪ್ರಕಾಶ್, ಇತ್ತೀಚಿನ ಬೆಳವಣಿಗೆಗಳನ್ನು ನೋಡ್ತಾ ಇದ್ರೆ ಬಿಜೆಪಿಯ ಪ್ರತಿಯೊಂದು ಕೇಂದ್ರ ಸರ್ಕಾರದ ನಿಲುವುಗಳನ್ನು ಕಾಂಗ್ರೆಸ್ ಕಡಾಖಂಡಿತವಾಗಿ ಒಂದಷ್ಟು ತೀಕ್ಷ್ಣವಾಗಿ ಖಂಡಿಸ್ತಾನೆ ಇದೆ. ಅದರಲ್ಲೂ ಅನುದಾನದ ವಿಚಾರವಾಗಿ ಅಂತೂ ಸಾಕಷ್ಟು ರೀತಿಯಲ್ಲಿ ಖಂಡಿಸ್ತಾ ಇದೆ ಮತ್ತು ದೆಹಲಿಯಲ್ಲಿ ಪ್ರತಿಭಟನೆಯನ್ನು ಮಾಡೋಕ್ಕೂ ಕೂಡ ಹಮ್ಮಿಕೊಂಡಿದೆ. ಈ ಮೂಲಕ ರಾಷ್ಟ್ರದ ಗಮನವನ್ನು ರಾಜ್ಯದಿಂದಲೇ ಕಾಂಗ್ರೆಸ್ ಸೆಳೀಬೇಕು ಅನ್ನುವಂಥದ್ದು ಲೆಕ್ಕಾಚಾರ. ಇದರ ಜೊತೆಗೆ ಈಗ ಘೋಷಣೆ ಆಗಿರ್ತಕ್ಕಂಥ ಭಾರತ ರತ್ನ ಪ್ರಶಸ್ತಿಯು ಕೂಡ ಅದೇ ಮಾದರಿಯಲ್ಲಿದೆ. ಒಂದು ಪಕ್ಷಾತೀತವಾಗಿ ಕೂಡ ಒಂದಷ್ಟು ಇದು ರಾಜಕೀಯಗೊಂಡರೂ ಕೂಡ ಪಕ್ಷಾತೀತವಾಗಿ ಕೂಡ ಕನ್ನಡಿಗರ ಒಂದಷ್ಟು ಸ್ವಾಭಿಮಾನದ ಪ್ರಶ್ನೆ ಕೂಡ ಇದರಲ್ಲಿ ಉದ್ಭವ ಆಗುತ್ತೆ. ಯಾಕಂದ್ರೆ ಹಿಂದಿನಿಂದ ಕೂಡ ದಕ್ಷಿಣ ಭಾರತವನ್ನು ಕಡೆಗಣನೆ ಮಾಡಲಾಗ್ತಾ ಇದೆ ಅನ್ನುವಂಥ ಆರೋಪಗಳು ಕೇಳೇ ಬರ್ತಿದ್ದಾವೆ. ಅದರ ಅನುದಾನದ ವಿಚಾರ ಆಗಿರಬಹುದು, ಅಭಿವೃದ್ಧಿ ವಿಚಾರ ಆಗಿರಬಹುದು, ಇನ್ನುಳಿದಂತಹ ಈ ಪ್ರಶಸ್ತಿಗಳ ವಿಚಾರವಾಗಿ ಆಗಿರಬಹುದು. ಯಾಕಂದ್ರೆ ಬಹಳ ಪ್ರಶಸ್ತಿಗಳನ್ನ ಕೆಲವೊಂದಷ್ಟು ಚಿತ್ರಗಳಲ್ಲಿ ನಟಿಸಿದಂಥವ್ರಿಗೂ ಕೂಡ ಪದ್ಮ ಪ್ರಶಸ್ತಿಗಳನ್ನು ಕೊಡ್ತಾರೆ ಹಿಂದಿಯಿಂದಾಗಲಿ ಇನ್ನುಳಿದಂಥ ಚಿತ್ರರಂಗದಕ್ಕೆ. ಆದರೆ ಕನ್ನಡಿಗರಿಗಾಗಲಿ ಒಂದಷ್ಟು ದಕ್ಷಿಣ ಭಾರತದ ನಟರನ್ನು ಕೂಡ ಗುರುತಿಸುವಂಥ ಕೆಲಸಗಳು ಆಗಿಲ್ಲ ಅನ್ನುವಂಥದ್ದು ಅಸಮಾಧಾನ ಸಹಜವಾಗಿ ಹಿಂದಿನಿಂದಲೂ ಕೂಡ ಇದ್ದೇ ಇದೆ. ಅದರ ಜೊತೆಗೆ ನಾಡು ನುಡಿಗಾಗಿ ನುಡಿದಂಥವ್ರನ್ನು ಕೂಡ ಗುರುತಿಸುವಂಥ ಕೆಲಸಗಳನ್ನ ರಾಷ್ಟ್ರ ಮಟ್ಟದಲ್ಲಿ ಆಗ್ತಾ ಇಲ್ಲ ಅನ್ನುವಂಥದ್ದು ಸಹಜವಾಗಿ ದಕ್ಷಿಣ ಭಾರತಕ್ಕೆ ಅನ್ಯಾಯ ಆಗ್ತಾ ಇದೆ ಅನ್ನುವಂಥ ಒಂದಷ್ಟು ಆಗ್ರಹಗಳು ಹಿಂದಿನಿಂದಲೂ ಇದ್ದಾವೆ. ಓಕೆ, ಖಂಡಿತ. ಆದರೆ ಪದ್ಮ ಪ್ರಶಸ್ತಿಗಳು ಈಗಂತೂ ಅರ್ಹರಿಗೆ ಸಲ್ತಾ ಇದೆ ಅನ್ನುವಂಥ ಒಂದು ಖುಷಿ ಎಲ್ರಿಗೂ ಇದೆ. ಮೊದಲೆಲ್ಲ ಯಾರ್ಯಾರಿಗೆಲ್ಲ ಪದ್ಮ ಪ್ರಶಸ್ತಿ, ಯಾರ್ಯಾರಿಗೆಲ್ಲ, ಈಗ ಅಂಥದ್ದು ಪದ್ಮ ಪ್ರಶಸ್ತಿಯಲ್ಲಿ ಆಗ್ತಾ ಇಲ್ಲ. ಇದು ಭಾರತ ರತ್ನ ವಿಚಾರದ ಬಗ್ಗೆ ಕೂಡ ಯಾವತ್ತೂ ಕೂಡ ದೊಡ್ಡ ರಗಳೆಗಳಾಗಿರಲಿಲ್ಲ. ಬಟ್ ರಾಜಕೀಯ ಲಾಭ ನಷ್ಟಗಳು ಬಂದಾಗ ರಾಜಕೀಯ ಪಕ್ಷಗಳು ಅದನ್ನೇ ಎತ್ತುಕೊಳ್ತವೆ.